ಕಳೆದ ಒಂದು 2-3 ದಿನದಿಂದಷ್ಟೇ ಪ್ರತಾಪ್ ಸಿಂಹ ಅವರು ಪ್ರದೀಪ್ ಈಶ್ವರ್ ಅವ್ರಿಗೆ ಒಂದು ಅದೇ ಥರ ಒಂದು ತೇಜೋವಚನೆ ಮಾಡಿರ್ತಾರೆ. ನಮ್ಮ ತಂದೆ ಏನಾರ ಬಂದಿದ್ರೆ ನೀವು ಚೆನ್ನಾಗಿ ಹುಡ್ತಾ ಇದ್ರಿ ಅನ್ನೋ ಥರ. ಈಗ ಪತ್ರಕರ್ತನಾಗಿ ಆ ಥರ ಹೇಳಿಕೆ ಕೊಟ್ಟಿದ್ದಾನೆ ಅಂದರೆ ಮೊದಲು ಪತ್ರಕರ್ತರೆಲ್ಲ ಸೇರಿ ಅವನಿಗೆ ಹಳೆ ಕೆರದಲ್ಲಿ ಹೊಡಿಬೇಕು. ಇವ್ರು ಯಾರೇ ಆಗಲಿ ಪ್ರತಾಪ್ ಸಿಂಹನ ವಿರುದ್ಧನೂ ಆ ರೀತಿ ಪದ ಬಳಸಿದ್ರೆ ಅದನ್ನು ನಾವು ಖಂಡಿಸ್ತೀವಿ. ಆಯ್ತಾ? ಪ್ರದೀಪ್ ಈಶ್ವರ್ಗೂ ನಾನೊಂದು ಕಿವಿ ಮಾತು ಹೇಳ್ತಾ ಇದ್ದೀನಿ. ಪ್ರದೀಪ್ ಈಶ್ವರ್ ರಾಜಕೀಯದಲ್ಲಿ ಈಗ ತಾನೇ ಪ್ರಾರಂಭ ಮಾಡೋರು, ಜನಪ್ರತಿನಿಧಿ, ಅವ್ರಿಗೆ ಆದಂಥ ಒಂದು ಅರ್ಹತೆ ಇದೆ. ಆ ಅರ್ಹತೆನ ಹೊಂದಿರತಕ್ಕಂಥ ವ್ಯಕ್ತಿ ಇಂಥ ಕೀಳು ವ್ಯಕ್ತಿಗಳಿಗೆ ಹೇಳಿಕೆಗಳಿಗೆಲ್ಲ ಉತ್ತರ ಕೊಡಬಾರ್ದು. ಅವ್ರು ಜನ ಕೊಟ್ಟಿದ್ದಾರೆ. ಈಗ ಅವ್ರು BJP ಅವ್ರನ್ನ ದೂರ ಇಟ್ಟಿರುವಾಗ ನಾವ್ಯಾಕೆ ಅವ್ರ ಬಗ್ಗೆ ಪ್ರಚಾರ ಮಾಡಬೇಕು? ಲೋಕಸಭೆ ಒಳಗಡೆ ಎಂತಹ ಭಯೋತ್ಪಾದಕ ಕೃತ್ಯದಲ್ಲಿ ಭಾಗಿಯಾಗಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಗೊತ್ತಾಗಿದ್ದಕ್ಕೆ ತಾನೇ ಅವ್ನಿಗೆ ಟಿಕೆಟ್ ಕೊಡದೆ ಮಡಗಿರೋದು. ಆದ್ದರಿಂದ ಪ್ರತಾಪ್ ಸಿಂಹನ ಬಗ್ಗೆ ಟೀಕೆ ಮಾಡಿ ಪ್ರಚಾರ ಮಾಡೋಕ್ಕಿಂತ ನಾವು ಸಭ್ಯತೆಯಿಂದ ವರ್ತನೆ ಮಾಡಬೇಕು. ನಿಮ್ಮದೇ ಕಾಂಗ್ರೆಸ್ ಉತ್ತರ ಲಕ್ಷ್ಮಣ್ ಅವರು ಅವ್ರ ಬಗ್ಗೆನೂ ಕೂಡ ಮಾತಾಡಿದ್ರು. ಲಕ್ಷ್ಮಣ್ ಅವರು ಉತ್ತರ ಕೊಟ್ಟಿದ್ದಾರೆ. ಲಕ್ಷ್ಮಣ್ ಅವರು ಸಹ ಹೇಳಿದ್ದಾರೆ. ಲಕ್ಷ್ಮಣ್ ಅವರಾಗಲಿ ಪ್ರದೀಪ್ ಈಶ್ವರ್ ಆಗಲಿ ಅಷ್ಟು ಬುದ್ಧಿವಂತ ವ್ಯಕ್ತಿ ಅಲ್ಲ. ಇವ್ರಿಗೆಲ್ಲ ಸಂಸ್ಕೃತಿ ಇದೆ, ಅವನಿಗೆ ಸಂಸ್ಕೃತಿ ಅನ್ನೋದೇ ಇಲ್ಲ. ಆದ್ದರಿಂದ BJPಯಲ್ಲಿ ಅವನೊಬ್ಬ ವೇಸ್ಟ್ ಬಾಡಿ ಅಂತ ಬಿಟ್ಟುಬಿಟ್ಟಿದ್ದಾರೆ. ಆದ್ದರಿಂದ ನಾವು ಟೀಕೆ ಮಾಡುವಾಗ ನಮಗೆ ಒಂದು ಇತಿಮಿತಿ ಇರಬೇಕು. ಆ ಇತಿಮಿತಿನ ಮೀರಿ ಅವನ ಆ ಥರ ಟೀಕೆ ಮಾಡಿದಾರಂತ ನಾವು ಮಾಡಿದ್ರೆ ನಮಗೂ ಅವ್ರಿಗೇನು ವ್ಯತ್ಯಾಸ ಇದೆ? ಸರ್, ನಿಮ್ಮದೇ ನಾಯಕರು DK ಶಿವಕುಮಾರ್ ಅವರು BJPಗೆ ಹೋಗ್ತಿದ್ದಾರಂತೆ. BJP ಯಾರೋ ಮುಟ್ಟಾಳ ಹೇಳಿರೋದು ಅಲ್ಲ ರೀ. BJPಗೆ ಹೋಗಂಗಿದ್ರೆ BJP ವಿರುದ್ಧ ಹೋರಾಟ ಮಾಡಿ ಸರ್ಕಾರ ತರ್ತಾ ಇದ್ರಾ? ಜೈಲ್ಗೆ ಹೋಗ್ತಾ ಇದ್ರಾ? ಅಶೋಕ್ ಒಬ್ಬರಿಗೆ ಅವ್ರ ವಿರೋಧ ಪಕ್ಷದ ನಾಯಕರ ಯಾಕೆ ನಾಲಾಯಕ್ಕು? ಇಂತಹ ವಿರೋಧ ಪಕ್ಷದ ನಾಯಕನ ಇಡೀ ರಾಜ್ಯದ ಇತಿಹಾಸದಲ್ಲಿ ಯಾರು ನೋಡ್ಲಿಕ್ಕೆ ಸಾಧ್ಯವೂ ಇಲ್ಲ. ದೇಶದ ಎಲ್ಲೆಡೆ ಒಂದು ಪ್ರಚಾರ ಮಾಡ್ತಿದ್ದೀರಾ ವೋಟ್ ಚೋರ್ ಬಗ್ಗೆ. ಯಾಕೆ BJP ಯಾಕೆ ಇದ್ರ ಬಗ್ಗೆ ನೀವು ಅಷ್ಟು ಅಲಿಗೇಷನ್ ಮಾಡಿದ್ರೆ BJP ಸುಮ್ಮನೆ ಇದಾರಲ್ಲ ಸರ್? ಹಾಗಾದ್ರೆ ಅದೇನು ವೋಟ್ ಚೋರ್ ಮಾಡಿರೋದು ಅವರಂತ ಸಾಬೀತಾಗಿದೆ. ಅದರಿಂದ ಅವ್ರು ಮೌನಕ್ಕೆ ಶರಣಾಗಿದ್ದಾರೆ. ನೀವು ಅಲಿಗೇಷನ್ ಮಾಡ್ತಾ ತಪ್ಪಾಗಾದ್ರೆ ನಾವು ಮಾಡ್ತಾ ಇರೋದು ಸತ್ಯ ಅಂತ BJP ಅವ್ರು ಮೌನಕ್ಕೆ ಶರಣಾಗಿರೋದ್ರಿಂದ ಗೊತ್ತಾಗಿದೆ. ಸತ್ತಿರೋರ ಹೆಸರಲ್ಲಿ ವೋಟ್ ಹಾಕ್ತಾ ಇದ್ದಾರೆ, ಬದುಕಿರೋರು ಸತ್ತೋಗಿದ್ದಾರೆ ಅಂತ ಹೇಳಿದ್ಮೇಲೆ ಇದಕ್ಕಿಂತ ದಾಖಲೆ ಇನ್ನೇನು ಬೇಕು? ಚುನಾವಣಾ ಆಯೋಗನೇ ಇವತ್ತು ಶರಣಾಗಿದೆ ನಮ್ಮ ರಾಹುಲ್ ಗಾಂಧಿರವ್ರಿಗೆ. ನರೇಂದ್ರ ಮೋದಿ ಚುನಾಯಿತ ಆಗಿರೋದೇ ವಾಮ ಮಾರ್ಗದಲ್ಲಿ ಎನ್ನತಕ್ಕಂಥ ರಾಹುಲ್ ಗಾಂಧಿ ಅವರು ಈಗಾಗಲೇ ಸಾಬೀತುಪಡಿಸಿದ್ದಾರೆ. ಆದ್ದರಿಂದ ಚುನಾವಣಾ ಆಯೋಗ ನರೇಂದ್ರ ಮೋದಿ ಅವರು ಇಬ್ಬರು ನೈತಿಕ ಹೊಣೆ ಹೊತ್ತು ಅವ್ರವ್ರ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರೆ ಗೌರವ. ಕಳೆದ ಒಂದು 2-3 ದಿನದಿಂದಷ್ಟೇ ಪ್ರತಾಪ್ ಸಿಂಹ ಅವರು ಪ್ರದೀಪ್ ಈಶ್ವರ್ ಅವ್ರಿಗೆ ಒಂದು ಅದೇ ಥರ ಒಂದು ತೇಜೋವಚನೆ ಮಾಡಿರ್ತಾರೆ. ನಮ್ಮ ತಂದೆ ಏನಾರ ಬಂದಿದ್ರೆ ನೀವು ಚೆನ್ನಾಗಿ ಹುಡ್ತಾ ಇದ್ರಿ ಅನ್ನೋ ಥರ. ಈಗ ಪತ್ರಕರ್ತನಾಗಿ ಆ ಥರ ಹೇಳಿಕೆ ಕೊಟ್ಟಿದ್ದಾನೆ ಅಂದರೆ ಮೊದಲು ಪತ್ರಕರ್ತರೆಲ್ಲ ಸೇರಿ ಅವನಿಗೆ ಹಳೆ ಕೆರದಲ್ಲಿ ಹೊಡಿಬೇಕು. ಇವ್ರು ಯಾರೇ ಆಗಲಿ ಪ್ರತಾಪ್ ಸಿಂಹನ ವಿರುದ್ಧನೂ ಆ ರೀತಿ ಪದ ಬಳಸಿದ್ರೆ ಅದನ್ನು ನಾವು ಖಂಡಿಸ್ತೀವಿ. ಆಯ್ತಾ? ಪ್ರದೀಪ್ ಈಶ್ವರ್ಗೂ ನಾನೊಂದು ಕಿವಿ ಮಾತು ಹೇಳ್ತಾ ಇದ್ದೀನಿ. ಪ್ರದೀಪ್ ಈಶ್ವರ್ ರಾಜಕೀಯದಲ್ಲಿ ಈಗ ತಾನೇ ಪ್ರಾರಂಭ ಮಾಡೋರು, ಜನಪ್ರತಿನಿಧಿ, ಅವ್ರಿಗೆ ಆದಂಥ ಒಂದು ಅರ್ಹತೆ ಇದೆ. ಆ ಅರ್ಹತೆನ ಹೊಂದಿರತಕ್ಕಂಥ ವ್ಯಕ್ತಿ ಇಂಥ ಕೀಳು ವ್ಯಕ್ತಿಗಳಿಗೆ ಹೇಳಿಕೆಗಳಿಗೆಲ್ಲ ಉತ್ತರ ಕೊಡಬಾರ್ದು. ಅವ್ರು ಜನ ಕೊಟ್ಟಿದ್ದಾರೆ. ಈಗ ಅವ್ರು BJP ಅವ್ರನ್ನ ದೂರ ಇಟ್ಟಿರುವಾಗ ನಾವ್ಯಾಕೆ ಅವ್ರ ಬಗ್ಗೆ ಪ್ರಚಾರ ಮಾಡಬೇಕು? ಲೋಕಸಭೆ ಒಳಗಡೆ ಎಂತಹ ಭಯೋತ್ಪಾದಕ ಕೃತ್ಯದಲ್ಲಿ ಭಾಗಿಯಾಗಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಗೊತ್ತಾಗಿದ್ದಕ್ಕೆ ತಾನೇ ಅವ್ನಿಗೆ ಟಿಕೆಟ್ ಕೊಡದೆ ಮಡಗಿರೋದು. ಆದ್ದರಿಂದ ಪ್ರತಾಪ್ ಸಿಂಹನ ಬಗ್ಗೆ ಟೀಕೆ ಮಾಡಿ ಪ್ರಚಾರ ಮಾಡೋಕ್ಕಿಂತ ನಾವು ಸಭ್ಯತೆಯಿಂದ ವರ್ತನೆ ಮಾಡಬೇಕು. ನಿಮ್ಮದೇ ಕಾಂಗ್ರೆಸ್ ಉತ್ತರ ಲಕ್ಷ್ಮಣ್ ಅವರು ಅವ್ರ ಬಗ್ಗೆನೂ ಕೂಡ ಮಾತಾಡಿದ್ರು. ಲಕ್ಷ್ಮಣ್ ಅವರು ಉತ್ತರ ಕೊಟ್ಟಿದ್ದಾರೆ. ಲಕ್ಷ್ಮಣ್ ಅವರು ಸಹ ಹೇಳಿದ್ದಾರೆ. ಲಕ್ಷ್ಮಣ್ ಅವರಾಗಲಿ ಪ್ರದೀಪ್ ಈಶ್ವರ್ ಆಗಲಿ ಅಷ್ಟು ಬುದ್ಧಿವಂತ ವ್ಯಕ್ತಿ ಅಲ್ಲ. ಇವ್ರಿಗೆಲ್ಲ ಸಂಸ್ಕೃತಿ ಇದೆ, ಅವನಿಗೆ ಸಂಸ್ಕೃತಿ ಅನ್ನೋದೇ ಇಲ್ಲ. ಆದ್ದರಿಂದ BJPಯಲ್ಲಿ ಅವನೊಬ್ಬ ವೇಸ್ಟ್ ಬಾಡಿ ಅಂತ ಬಿಟ್ಟುಬಿಟ್ಟಿದ್ದಾರೆ. ಆದ್ದರಿಂದ ನಾವು ಟೀಕೆ ಮಾಡುವಾಗ ನಮಗೆ ಒಂದು ಇತಿಮಿತಿ ಇರಬೇಕು. ಆ ಇತಿಮಿತಿನ ಮೀರಿ ಅವನ ಆ ಥರ ಟೀಕೆ ಮಾಡಿದಾರಂತ ನಾವು ಮಾಡಿದ್ರೆ ನಮಗೂ ಅವ್ರಿಗೇನು ವ್ಯತ್ಯಾಸ ಇದೆ? ಸರ್, ನಿಮ್ಮದೇ ನಾಯಕರು DK ಶಿವಕುಮಾರ್ ಅವರು BJPಗೆ ಹೋಗ್ತಿದ್ದಾರಂತೆ. BJP ಯಾರೋ ಮುಟ್ಟಾಳ ಹೇಳಿರೋದು ಅಲ್ಲ ರೀ. BJPಗೆ ಹೋಗಂಗಿದ್ರೆ BJP ವಿರುದ್ಧ ಹೋರಾಟ ಮಾಡಿ ಸರ್ಕಾರ ತರ್ತಾ ಇದ್ರಾ? ಜೈಲ್ಗೆ ಹೋಗ್ತಾ ಇದ್ರಾ? ಅಶೋಕ್ ಒಬ್ಬರಿಗೆ ಅವ್ರ ವಿರೋಧ ಪಕ್ಷದ ನಾಯಕರ ಯಾಕೆ ನಾಲಾಯಕ್ಕು? ಇಂತಹ ವಿರೋಧ ಪಕ್ಷದ ನಾಯಕನ ಇಡೀ ರಾಜ್ಯದ ಇತಿಹಾಸದಲ್ಲಿ ಯಾರು ನೋಡ್ಲಿಕ್ಕೆ ಸಾಧ್ಯವೂ ಇಲ್ಲ. ದೇಶದ ಎಲ್ಲೆಡೆ ಒಂದು ಪ್ರಚಾರ ಮಾಡ್ತಿದ್ದೀರಾ ವೋಟ್ ಚೋರ್ ಬಗ್ಗೆ. ಯಾಕೆ BJP ಯಾಕೆ ಇದ್ರ ಬಗ್ಗೆ ನೀವು ಅಷ್ಟು ಅಲಿಗೇಷನ್ ಮಾಡಿದ್ರೆ BJP ಸುಮ್ಮನೆ ಇದಾರಲ್ಲ ಸರ್? ಹಾಗಾದ್ರೆ ಅದೇನು ವೋಟ್ ಚೋರ್ ಮಾಡಿರೋದು ಅವರಂತ ಸಾಬೀತಾಗಿದೆ. ಅದರಿಂದ ಅವ್ರು ಮೌನಕ್ಕೆ ಶರಣಾಗಿದ್ದಾರೆ. ನೀವು ಅಲಿಗೇಷನ್ ಮಾಡ್ತಾ ತಪ್ಪಾಗಾದ್ರೆ ನಾವು ಮಾಡ್ತಾ ಇರೋದು ಸತ್ಯ ಅಂತ BJP ಅವ್ರು ಮೌನಕ್ಕೆ ಶರಣಾಗಿರೋದ್ರಿಂದ ಗೊತ್ತಾಗಿದೆ. ಸತ್ತಿರೋರ ಹೆಸರಲ್ಲಿ ವೋಟ್ ಹಾಕ್ತಾ ಇದ್ದಾರೆ, ಬದುಕಿರೋರು ಸತ್ತೋಗಿದ್ದಾರೆ ಅಂತ ಹೇಳಿದ್ಮೇಲೆ ಇದಕ್ಕಿಂತ ದಾಖಲೆ ಇನ್ನೇನು ಬೇಕು? ಚುನಾವಣಾ ಆಯೋಗನೇ ಇವತ್ತು ಶರಣಾಗಿದೆ ನಮ್ಮ ರಾಹುಲ್ ಗಾಂಧಿರವ್ರಿಗೆ. ನರೇಂದ್ರ ಮೋದಿ ಚುನಾಯಿತ ಆಗಿರೋದೇ ವಾಮ ಮಾರ್ಗದಲ್ಲಿ ಎನ್ನತಕ್ಕಂಥ ರಾಹುಲ್ ಗಾಂಧಿ ಅವರು ಈಗಾಗಲೇ ಸಾಬೀತುಪಡಿಸಿದ್ದಾರೆ. ಆದ್ದರಿಂದ ಚುನಾವಣಾ ಆಯೋಗ ನರೇಂದ್ರ ಮೋದಿ ಅವರು ಇಬ್ಬರು ನೈತಿಕ ಹೊಣೆ ಹೊತ್ತು ಅವ್ರವ್ರ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರೆ ಗೌರವ.
ಥ್ಯಾಂಕ್ ಯು ಸರ್. ಕಳೆದ ಒಂದು 2-3 ದಿನದಿಂದಷ್ಟೇ ಪ್ರತಾಪ್ ಸಿಂಹ ಅವರು ಪ್ರದೀಪ್ ಈಶ್ವರ್ ಅವ್ರಿಗೆ ಒಂದು ಅದೇ ಥರ ಒಂದು ತೇಜೋವಚನೆ ಮಾಡಿರ್ತಾರೆ. ನಮ್ಮ ತಂದೆ ಏನಾರ ಬಂದಿದ್ರೆ ನೀವು ಚೆನ್ನಾಗಿ ಹುಡ್ತಾ ಇದ್ರಿ ಅನ್ನೋ ಥರ. ಈಗ ಪತ್ರಕರ್ತನಾಗಿ ಆ ಥರ ಹೇಳಿಕೆ ಕೊಟ್ಟಿದ್ದಾನೆ ಅಂದರೆ ಮೊದಲು ಪತ್ರಕರ್ತರೆಲ್ಲ ಸೇರಿ ಅವನಿಗೆ ಹಳೆ ಕೆರದಲ್ಲಿ ಹೊಡಿಬೇಕು. ಇವ್ರು ಯಾರೇ ಆಗಲಿ ಪ್ರತಾಪ್ ಸಿಂಹನ ವಿರುದ್ಧನೂ ಆ ರೀತಿ ಪದ ಬಳಸಿದ್ರೆ ಅದನ್ನು ನಾವು ಖಂಡಿಸ್ತೀವಿ. ಆಯ್ತಾ? ಪ್ರದೀಪ್ ಈಶ್ವರ್ಗೂ ನಾನು ಒಂದು ಕಿವಿ ಮಾತು ಹೇಳ್ತಾ ಇದ್ದೀನಿ. ಪ್ರದೀಪ್ ಈಶ್ವರ್ ರಾಜಕೀಯದಲ್ಲಿ ಈಗ ತಾನೇ ಪ್ರಾರಂಭ ಮಾಡೋರು, ಜನಪ್ರತಿನಿಧಿ, ಅವ್ರಿಗೆ ಆದಂಥ ಒಂದು ಅರ್ಹತೆ ಇದೆ. ಆ ಅರ್ಹತೆನ ಹೊಂದಿರತಕ್ಕಂಥ ವ್ಯಕ್ತಿ ಇಂಥ ಕೀಳು ವ್ಯಕ್ತಿಗಳ ಹೇಳಿಕೆಗಳಿಗೆಲ್ಲ ಉತ್ತರ ಕೊಡಬಾರ್ದು. ಅವ್ರು ಜನ ಕೊಟ್ಟಿದ್ದಾರೆ. ಈಗ ಅವ್ರು BJP ಅವ್ರನ್ನ ದೂರ ಇಟ್ಟಿರುವಾಗ ನಾವ್ಯಾಕೆ ಅವ್ರ ಬಗ್ಗೆ ಪ್ರಚಾರ ಮಾಡಬೇಕು? ಲೋಕಸಭೆ ಒಳಗಡೆ ಎಂತಹ ಭಯೋತ್ಪಾದಕ ಕೃತ್ಯದಲ್ಲಿ ಭಾಗಿಯಾಗಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಗೊತ್ತಾಗಿದ್ದಕ್ಕೆ ತಾನೇ ಅವ್ನಿಗೆ ಟಿಕೆಟ್ ಕೊಡದೆ ಮಡಗಿರೋದು. ಆದ್ದರಿಂದ ಪ್ರತಾಪ್ ಸಿಂಹನ ಬಗ್ಗೆ ಟೀಕೆ ಮಾಡಿ ಪ್ರಚಾರ ಮಾಡೋಕ್ಕಿಂತ ನಾವು ಸಭ್ಯತೆಯಿಂದ ವರ್ತನೆ ಮಾಡಬೇಕು. ನಿಮ್ಮದೇ ಕಾಂಗ್ರೆಸ್ ಉತ್ತರ ಏನು ಲಕ್ಷ್ಮಣ್ ಅವರು ಅವ್ರ ಬಗ್ಗೆನೂ ಕೂಡ ಮಾತಾಡಿದ್ರು. ಲಕ್ಷ್ಮಣ್ ಅವರು ಉತ್ತರ ಕೊಟ್ಟಿದ್ದಾರೆ. ಲಕ್ಷ್ಮಣ್ ಅವರು ಸಹ ಹೇಳಿದ್ದಾರೆ. ಲಕ್ಷ್ಮಣ್ ಅವರಾಗಲಿ ಪ್ರದೀಪ್ ಈಶ್ವರ್ ಆಗಲಿ ಅಷ್ಟು ಬುದ್ಧಿವಂತ ವ್ಯಕ್ತಿ ಅಲ್ಲ. ಇವ್ರಿಗೆಲ್ಲ ಸಂಸ್ಕೃತಿ ಇದೆ, ಅವನಿಗೆ ಸಂಸ್ಕೃತಿ ಅನ್ನೋದೇ ಇಲ್ಲ. ಆದ್ದರಿಂದ BJPಯಲ್ಲಿ ಅವನೊಬ್ಬ ವೇಸ್ಟ್ ಬಾಡಿ ಅಂತ ಬಿಟ್ಟುಬಿಟ್ಟಿದ್ದಾರೆ. ಆದ್ದರಿಂದ ನಾವು ಟೀಕೆ ಮಾಡುವಾಗ ನಮಗೆ ಒಂದು ಇತಿಮಿತಿ ಇರಬೇಕು. ಆ ಇತಿಮಿತಿನ ಮೀರಿ ಅವನ ಆ ಥರ ಟೀಕೆ ಮಾಡಿದಾರಂತ ನಾವು ಮಾಡಿದ್ರೆ ನಮಗೂ ಅವ್ರಿಗೇನು ವ್ಯತ್ಯಾಸ ಇದೆ? ಸರ್, ನಿಮ್ಮದೇ ನಾಯಕರು DK ಶಿವಕುಮಾರ್ ಅವರು BJPಗೆ ಹೋಗ್ತಿದ್ದಾರಂತೆ. BJP ಯಾರೋ ಮುಟ್ಟಾಳ ಹೇಳಿರೋದು ಅಲ್ಲ ರೀ. BJPಗೆ ಹೋಗಂಗಿದ್ರೆ BJP ವಿರುದ್ಧ ಹೋರಾಟ ಮಾಡಿ ಸರ್ಕಾರ ತರ್ತಾ ಇದ್ರಾ? ಜೈಲ್ಗೆ ಹೋಗ್ತಾ ಇದ್ರಾ? ಅಶೋಕ್ ಒಬ್ಬರಿಗೆ ಅವರು ವಿರೋಧ ಪಕ್ಷದ ನಾಯಕರ ಯಾಕೆ ನಾಲಾಯಕು. ಇಂತಹ ವಿರೋಧ ಪಕ್ಷದ ನಾಯಕನ ಇಡೀ ರಾಜ್ಯದ ಇತಿಹಾಸದಲ್ಲಿ ಯಾರು ನೋಡ್ಲಿಕ್ಕೆ ಸಾಧ್ಯವೂ ಇಲ್ಲ. ದೇಶದ ಎಲ್ಲೆಡೆ ಒಂದು ಪ್ರಚಾರ ಮಾಡ್ತಿದ್ದೀರಾ ವೋಟ್ ಚೋರ್ ಬಗ್ಗೆ. ಯಾಕೆ BJP ಯಾಕೆ ಇದ್ರ ಬಗ್ಗೆ ನೀವು ಅಷ್ಟು ಅಲಿಗೇಷನ್ ಮಾಡಿದ್ರೆ BJP ಸುಮ್ಮನೆ ಇದ್ದಾರಲ್ಲ ಸರ್? ಹಾಗಾದ್ರೆ ಅದೇನು ವೋಟ್ ಚೋರ್ ಮಾಡಿರೋದು ಅವರಂತ ಸಾಬೀತಾಗಿದೆ. ಅದರಿಂದ ಅವ್ರು ಮೌನಕ್ಕೆ ಶರಣಾಗಿದ್ದಾರೆ. ನೀವು ಅಲಿಗೇಷನ್ ಮಾಡ್ತಾ ತಪ್ಪಾಗಿದ್ರೆ ನಾವು ಮಾಡ್ತಾ ಇರೋದು ಸತ್ಯ ಅಂತ BJP ಅವ್ರು ಮೌನಕ್ಕೆ ಶರಣಾಗಿರೋದ್ರಿಂದ ಗೊತ್ತಾಗಿದೆ. ಸತ್ತಿರೋರ ಹೆಸರಲ್ಲಿ ವೋಟ್ ಹಾಕ್ತಾ ಇದ್ದಾರೆ, ಬದುಕಿರೋರು ಸತ್ತೋಗಿದ್ದಾರೆ ಅಂತ ಹೇಳಿದ್ಮೇಲೆ ಇದಕ್ಕಿಂತ ದಾಖಲೆ ಇನ್ನೇನು ಬೇಕು? ಚುನಾವಣಾ ಆಯೋಗನೇ ಇವತ್ತು ಶರಣಾಗಿದೆ ನಮ್ಮ ರಾಹುಲ್ ಗಾಂಧಿರವ್ರಿಗೆ. ನರೇಂದ್ರ ಮೋದಿ ಚುನಾಯಿತ ಆಗಿರೋದೇ ವಾಮ ಮಾರ್ಗದಲ್ಲಿ ಎಣಿತಕ್ಕಂಥ ರಾಹುಲ್ ಗಾಂಧಿ ಅವರು ಈಗಾಗಲೇ ಸಾಬೀತುಪಡಿಸಿದ್ದಾರೆ. ಆದ್ದರಿಂದ ಚುನಾವಣಾ ಆಯೋಗ ನರೇಂದ್ರ ಮೋದಿ ಅವರು ಇಬ್ಬರು ನೈತಿಕ ಹೊಣೆ ಹೊತ್ತು ಅವರವ್ರ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರೆ ಗೌರವ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.